ಅಪ್ಪ, ಮಾಮ, ನೀವ್ ನಾನ್ ಮಾಡಿ ಟೀ ಕುಡಿಬೇಕು ಅಂದ್ರಿ. ಇದನ್ನು ತಗೊಳಮ್ಮ. ಈ ಕವರಲ್ಲಿ ಎಷ್ಟು ದುಡ್ಡಿದೆ ಅಂದ್ರೆ ಅದಕ್ಕೆ ಎಷ್ಟು ದುಡ್ಡು ಕೇಳಿದ್ರೋ ಅಷ್ಟು ಹಣ ಇದರಲ್ಲಿದೆ ಅಮ್ಮ. ಈಗ ನೀನು ಇದನ್ನ ತಗೊಂಡೋಗಿ ಅದಕ್ಕೆ ಕೈಲಿ ಕೊಡು, ಎಲ್ಲ ವಿಷಯನೂ ಮುಗ್ದೋಗುತ್ತೆ. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ನೋಡಮ್ಮ, ನೀನು ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ಕಷ್ಟಪಡೋ ಅಗತ್ಯ ಇಲ್ಲ, ಸರಿನಾ? ತಗೋ. ಏನಮ್ಮ ಯೋಚಿಸ್ತಾ ಇದೀಯಾ? ಅವರು ಒಂದಿನ ಟೈಮ್ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ ನೀನು ಅಷ್ಟೊಂದು ಹಣನ ಅದು ಹೇಗಮ್ಮ ಹೊಂದಿಸ್ತೀಯಾ ಹೇಳು? ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಯೋಚನೆ ಮಾಡಬೇಡ. ತಗೋ, ಈ ದುಡ್ಡು ತಗೊಂಡೋಗಿ ಕೊಡು. ಉಡುಪಿ ಶ್ರೀ ಕೃಷ್ಣ ನಿನ್ನ ಲೀಲೆ. ನೀವು ಸುಮ್ನೆ ಕಂಡೀಷನ್ ಹಾಕಿ ಹಾಕಿ ನಂಗೆ ಸುಳ್ಳು ಭರವಸೆ ಕೊಡ್ತಿದ್ದೀರಾ. ಆಯಿಷಾ ಅವಳು ಎಲ್ಲ ಕಂಡೀಷನ್ನು ಗೆಲ್ತಿದ್ದಾಳೆ. ಅವಳಿಲ್ಲಿಂದ ಹೋಗೋ ಪ್ಲಾನ್ ಅಲ್ಲಂತೂ ಇಲ್ಲ. ಅಯ್ಯೋ, ಏನಾಯ್ತು? ಏನ್ ಮಾತಾಡ್ತಿದ್ಯಾ ನೀನೀಗ? ನಾನು ಹೇಳ್ತೀನಿ ಏನಾಯ್ತು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಸ್ತಿ ಯೋಚನೆ ಮಾಡಬೇಡ. ತಗೋ, ಈ ದುಡ್ಡು ತಗೊಂಡೋಗಿ ಕೊಡು. ಅಮ್ಮ, ದುಡ್ಡು ತಂದ್ಯಾ? ಇಲ್ಲ, ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ಆದ್ರೆ ಇನ್ನೂ ಒಂದಿನ ಬಾಕಿ ಇದೆಯಲ್ಲ. ಮತ್ತಿಲ್ಲಿ ಯಾಕೆ ಬಂದು ನಿಂತಿದ್ಯಾ? ಅದು ನಾನು ಕೇಳೋದಕ್ಕೆ ಬಂದೆ, ನೀವು ಟೀ ಕುಡಿತೀರಾ ಅಂತ. ಹಾ, ಅಪ್ಪ, ನಿಮಗೂ ಕೂಡ ಬೇರೆಯವ್ರ ಹಾಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಮಗೂ ಕೂಡ ಬೇರೆಯವ್ರ ಹಾಗೆ ನಾನು ಸಂಪಾದಿಸ್ತೀನಿ ಅನ್ನಿಸ್ತಿಲ್ವಾ? ಅಯ್ಯೋ ಇಲ್ಲ ಪುಟ್ಟ, ಹಾಗೆಲ್ಲ ಮಾತಾಡಬೇಡ. ಇಲ್ಲಿ ನೋಡಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ಈ ಜಗತ್ತಿಲ್ಲ. ನಿಜ ಹೇಳು, ಕೇವಲ 2 ದಿನದಲ್ಲಿ ಇಷ್ಟೊಂದು ಹಣನ ಖಂಡಿತ ಸಂಪಾದನೆ ಮಾಡೋದಿಕ್ಕಾಗಲ್ಲ. ನನಗೆ ಗೊತ್ತು, ನೀನು ಚೆನ್ನಾಗಿ ಓದಿದ್ಯಾ, ನಾನಿಲ್ಲ ಅಂತಿಲ್ಲ. ಆದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಹಣನ ಹೊಂದಿಸೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲಮ್ಮ. ನಾನು ಹೇಳಿದ ಅರ್ಥ ಆಯ್ತಾ? ಅಪ್ಪ, ಇದು ಕಷ್ಟ ಅಂತ ನನಗೆ ಗೊತ್ತು. ಆದ್ರೆ ಪ್ರಯತ್ನ ಮಾಡದೆ ಸೋಲನ್ನು ಒಪ್ಕೊಳ್ಳಲ್ಲ. ನೀವು ನನಗೆ ದುಡ್ಡಲ್ಲ, ಆಶೀರ್ವಾದ ಕೊಡಿ. ಬೇಕಾಗಿಲ್ಲ ನಿನ್ ಟೀ. ಏನ್ ಹೇಳ್ದೆ ನೀನು? ಅವಳು ದುಡ್ಡು ತಗೊಂಡ್ಬರ್ತಾಳೆ ಅಂತನಾ? ಎಲ್ಲಿದೆ ದುಡ್ಡು? ನಿಮ್ಮೇಲಾಣೆ ಆಂಟಿ, ಅವ್ರು ಕಾಸು ಕೊಟ್ಟಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡ್ದೆ. ಹಿಡ್ಕೊ. ಅನುರಾಗಣ್ಣ ಸ್ಪೆಷಲ್ ಆಗಿ ಮೂರ್ತಿ ಕೇಳಿದ್ದಾರೆ. ಇಡೀ ಊರಲ್ಲಿ ಒಂದೇ ಪೀಸ್ ಇದು. ಪ್ರೀತಿಯಿಂದ ಹುಷಾರಾಗಿಡಿಸ್ಬೇಕು, ಯಾರು ಅರ್ಜೆಂಟ್ ಮಾಡಬಾರ್ದು. ಮೇಲೆ ಹಿಡ್ಕೊ, ಆರಾಮಾಗಿ, ಹುಷಾರಾಗಿ, ಆರಾಮಾಗಿ. ನಿಧಾನವಾಗಿ ಕೆಳಗಿಡು.
ಈ ಮಂಗಳಣ್ಣ ಇದ್ದಾರಲ್ಲ ಅವರೇ ಈ ರಿಂಗ್ ಟೋನ್ ನನಗೆ ಸೆಟ್ ಮಾಡಿಕೊಟ್ಟಿದ್ದು. ಅಯ್ಯೋ ಕೋತ್ ನನ್ನ ಮಗನೇ, ನಿನ್ ಟೈಮ್ ಒಳಗೆ ಹೋಗ್ಲಿ. ಈಗ ಸೂರಜನನ್ ಗತಿ ಏನೋ? ಇಡೀ ಏರಿಯಾದಲ್ಲಿರೋದು ಒಂದೇ ಪೀಸ್ ಇದು. ಇಷ್ಟು ರಾತ್ರಿ ಇನ್ನೊಂದು ಮೂರ್ತಿ ಎಲ್ಲಿಂದ ತರಲಿ ನಾನು? ಬಿಂದ್ಯಾ 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 ಕೇಳಿಲಿ 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 ಒಂದು ನಿಮಿಷ ಕೇಳಿಲಿ. ಅದು ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಆ ಈಶಾ ಏನಾದ್ರು ತೊಂದರೆ ಕೊಟ್ಲಾ ನಿಂಗೆ? ಅವಳಿದಾಳಲ್ಲ, ನಿಜವಾಗ್ಲೂ ಎಲ್ರಿಗೂ ತೊಂದರೆ ಕೊಡ್ತಾಳವಳು. ಮತ್ತೆ ಅವಳಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಅವಳು ಮಾತ್ರ ಅಂಟ್ಕೊಂಡ್ ಒಂದು ಕೂತ. ನಿಮಿಷ ಸುಮ್ಮನೆ ಇರ್ತೀಯ? ಇವಾಗ ನಾನು ಮಾತಾಡ್ಲಾ? ಕೇಳಿಸ್ಕೊತ್ಯಾ? ಹಾ ಹೇಳು. ಈಶಾ ಅವರಿಂದ ಅಲ್ಲ ಇಷ್ಟೆಲ್ಲ ಟೆನ್ಷನ್ ಆಗ್ತಾ ಇರೋದು. ಇಲ್ಲಿ ನೋಡು, ಮತ್ತೀವ್ ನಾಳೆ ಸಂಜೆ ಯಜಮಾನ್ರ ಮನೇಲಿ ಪಾರ್ಟಿ ಇತ್ತು. ಅವ್ರು ಇದನ್ನ ತರೋದಕ್ಕೆ ಹೇಳಿದ್ರು. ಇಡೀ ಏರಿಯಾದಲ್ಲಿ ಇದೊಂದೇ ಪೀಸ್ ಇದ್ದಿದ್ದು, ಅದು ಕೂಡ ಹೊಡೆದು ಹೋಯ್ತು. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿಂದ ಮೂರ್ತಿ ತರಲಿ, ಏನು ಕತೆನೋ. ಅದೇ ನಿನ್ಗೊಬ್ರು ಫ್ರೆಂಡ್ ಇದಾರಲ್ಲ, ಇವೆಂಟ್ ಹ್ಯಾಂಡಲ್ ಮಾಡ್ತಾರೆ, ಡೆಕೋರೇಟ್ ಮಾಡಕ್ಕೆ ಹೋಗ್ತಾರೆ, ಅವ್ರ ಹತ್ರ ಮಾತಾಡು, ಏನಾದರೂ ಜುಗಾಡ್ ಮಾಡೋದಕ್ಕೆ ಹೇಳು. ನನ್ಗೆ ಖಂಡಿತ ಗೊತ್ತಿದೆ ಅವ್ರು ಏನಾದರೂ ಮಾಡೇ ಮಾಡ್ತಾರೆ. ಪಕ್ಕ ಮಾಡ್ತೀಯಲ್ವಾ ಕಾಲ್? ಆದ್ರೆ ನಾನ್ ನಿನ್ಗೇನಾದ್ರೂ ಕಾಲ್ ಮಾಡಿದ್ರೆ ನೀನ್ ನನ್ ಕಾಲೇ ಪಿಕ್ ಮಾಡೋದಿಲ್ಲ. ಆದ್ರೆ ಕೆಲ್ಸ ಇದ್ರೆ ಮಾತ್ರ ನಾನ್ ಬೇಕು. ಬಿಂದ್ಯಾ ಪ್ಲೀಸ್ 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 ಪ್ಲೀಸ್, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನಿನ್ ಬಿಟ್ಟು ಯಾರು ಕೇಳಲಿ? ಪ್ಲೀಸ್ ಪ್ಲೀಸ್ ಏನಾದ್ರು ಮಾಡು, ಇನ್ನೊಂದ್ಸಲ ಹೆಲ್ಪ್ ಮಾಡಿ. ಅರ್ಧ ರಾತ್ರಿನಲ್ಲಿ ಅವಳು ಫೋನ್ ಪಿಕ್ ಮಾಡಲ್ಲ. ಜೊತೆಗೆ ಈ ಹೊತ್ನಲ್ಲಿ ಹೊಸ ಮೂರ್ತಿ ನಂಗೇನೋ ಆಗುತ್ತೆ ಅನ್ಸಲ್ಲ. ಪ್ಲೀಸ್ 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 ನೀನ್ ಟ್ರೈ ಮಾಡು, ಖಂಡಿತ ಏನಾದ್ರು ಆಗುತ್ತೆ. ಬೇಕಿದ್ರೆ ಈ ಮೂರ್ತಿಗೆ 10,000 ಬದಲು 12,000 ಕೊಡೋಕೆ ರೆಡಿ ಇದೀನಿ ನಾನು. ಏನಾದ್ರು ಮಾಡು ಬಿಂದ್ಯಾ ಪ್ಲೀಸ್, ಏನಾದ್ರು ಟ್ರೈ ಮಾಡು ಪ್ಲೀಸ್. ಸರಿ ಆಯ್ತು, ನಾನು ಏನಾದ್ರು ರೆಡಿ ಮಾಡಿ ನಾನು ನಿಂಗೆ ಕಾಲ್ ಮಾಡ್ತೀನಿ. ಓಕೆ ಸರಿ, ಟ್ರೈ ಮಾಡು. ಬಿಂದ್ಯಾ ಒಪ್ಕೊಂಡಿದ್ದಾಳೆ ಅಂದ್ರೆ ಖಂಡಿತ ಏನಾದ್ರೂ ಜುಗಾಡ್ ಮಾಡಿ ಕೆಲಸ ಮುಗಿಸ್ಕೊಡ್ತಾಳೆ. ಒಂದ್ ವೇಳೆ ಅವಳಿಂದ ಏನೂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ಸೂರಜ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದಾನೆ? ಇದು ಬೇರೆ ಹಾಳಾಗೋಯ್ತು, ಏನ್ ಮಾಡ್ಲಿ ನಾನು? ಬಜರಂಗ್ ಬಲಿ, ನೀನೇ ಕಾಪಾಡಪ್ಪ ನನ್ನ.